ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದ್ರೆ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು. ಸೊ ತುಂಬಾ ದಿನ ಆದ್ಮೇಲೆ ಮತ್ತೆ ಭೇಟಿ ಆಗ್ತಾ ಇದೀವಿ. ಸೊ ಇವತ್ತು ನಾನು ಆಲ್ಮೋಸ್ಟ್ ಗಾಡಿ ತಗೊಂಡು 1 ವರ್ಷ ಆಯ್ತು. ಮಾಡಿಫಿಕೇಶನ್ಗೆ ಹತ್ತತ್ರ ಒಂದು 6-7 ತಿಂಗಳು ಆಗೋಯ್ತು. ಬಿಕಾಸ್ ಆಫ್ ಪರ್ಸನಲ್ ರೀಸನ್ಸ್ ಫೈನಲಿ ಗಾಡಿ ರೆಡಿ ಆಗಿದೆ. ಬಟ್ ನಾನು ಗಾಡಿ ತಗೊಂಡಾಗಿಂದ ನಂದೊಂದು ಫೇವ್ರೇಟ್ ದೇವಸ್ಥಾನ ಇದೆ, ಅಲ್ಲಿ ನಾನು ಪೂಜೆ ಮಾಡಿಸೇ ಇಲ್ಲ, ಟೈಮ್ ಸಿಕ್ಕಿಲ್ಲ. ಆಮೇಲೆ ಕಾರಣಾಂತರಗಳಿಂದ ನಾನು ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಂಗೆ ಗಾಡಿ ಓಡ್ಸೋಕ್ಕೂ ಬರ್ತಾ ಇರಲಿಲ್ಲ ಅವಾಗ. ಸೊ ಈಗ ಫೈನಲಿ ನಾನೇ ಖುದ್ದಾಗಿ ಗಾಡಿ ಓಡಿಸ್ಕೊಂಡು ಅಮ್ನಟ್ಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಗ್ಯಾಸು ಸ್ಟವ್ ಎಲ್ಲ ರೆಡಿ ಆಗಿದೆ, ಅಲ್ಲಿ ಹೋಗಿ ಹಾಲು ಉಕ್ಸ್ತೀನಿ. ದಟ್ಸ್ ದ ಅಜೆಂಡಾ ಆಫ್ ಟುಡೇಸ್ ವಿಡಿಯೋ. ಸೊ ಇವತ್ತು ನನ್ನ ಉಷಾಸ್ ವ್ಯಾನ್ ಡೈರೀಸ್ ಅಲ್ಲಿ ಹಾಲು ಉಕ್ಸ್ತಾ ಇದ್ದೀನಿ. ಹೊಸ ಮನೆ ಏನೋ ಗೃಹ ಪ್ರವೇಶ ಅಂತಾನೆ ಅನ್ಕೊಳ್ಳಿ. ಸೊ ಅದಕ್ಕೆ ಇವತ್ತು ಇಟ್ಸ್ ಅ ವೆರಿ ಶುಭ ದಿನ. ಎಲ್ಲರೂ ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ಅವಾಗ್ಲೂ ಇರ್ಲಿ. ಸೊ ಹೋಗೋಣ ಎಲ್ಲರೂ. ಅಮ್ನಟ್ಟಿ ಎಷ್ಟು ಜನ ನೋಡಿದ್ದೀರಾ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಆ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಶಿವಪ್ಪನ ದರ್ಶನ ತಗೊಂಡು ಆಮೇಲೆ ಅಮ್ನಟ್ಟಿಗೆ ಹೋಗೋಣ. ಆಮೇಲೆ ಆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೇಕಾದ್ರೆ ಬೇರೆ ಥರ ಪಾರ್ಟಿ ಹಂಗೆಲ್ಲ ಹೇಳ್ಬಾರ್ದು. ಓಕೆ, ಅಲ್ಲಿ ದೇವಸ್ಥಾನದಲ್ಲಿ ಬೇರೆ ಥರ ಪೂಜೆ ಮಾಡಿಸಿ ಆಮೇಲೆ ಮತ್ತೆ ಮನೆಗೆ ಬರೋಣ. ಸೊ ಇವೆಲ್ಲನೂ ನಾನು ಇವತ್ತಿನ ವ್ಲಾಗಲ್ಲೇ ಹಾಕ್ತೀನಿ. ಸೊ ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಶ್ರೀಲೇಖಾ ಮತ್ತೆ ನನ್ನ ಬೆಸ್ಟ್ ಬಡಿ ಬುಜ್ಜಿ ಕೂಡ ಇದ್ದಾನೆ. ಬುಜ್ಜಿ ಸೊ ಫಸ್ಟ್ ಟೈಮು ಈ ಥರ ಟ್ರಿಪ್ ಹೋಗ್ತಾ ಇರೋದು. ಐ ಹೋಪ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ಟು ಬಿ ಗುಡ್. ಸೊ ವೆಲ್ಕಮ್ ಅಗೇನ್. ಬಾಯ್ ಗೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಗೋಪುರ ಹತ್ರನೇ ಬಂದಿದ್ದೀವಿ. ಕಂಟಿನ್ಯೂ ಸರ್. ಸಿಕ್ಕಾಪಟ್ಟೆ ಬಿಸಿಲು. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಈಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಶ್ರೀ ಅವರ ಅಜ್ಜಿ. ಹೇಳಿ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾತಾಡಿ, ಎಲ್ಲಿ ಬಂದಿದ್ದೀರಾ, ಏನು ವಿಶೇಷ ಈ ಕಡೆ? ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬಾ ಸಲ ಯಾವಾಗಲೂ ಬರ್ತಾನೆ ಇದ್ವಾ? ಹೌದು. ಇದು ಎಷ್ಟನೇ ಸಲ ಬಂದಿದೆ? ತಿಂಗಳಿಗೊಂದ್ಸತಿ. ಇದು 3ನೇ ಸತಿ. ಓಕೆ ಓಕೆ. 4ನೇ ಸತಿಗೆ ಬರುವಾಗ ದೇವರ ಅನುಗ್ರಹದ ಆಶೀರ್ವಾದ ಸಿಗ್ಬೇಕು. ಎಲ್ಲ ಚಂದ್ರ ಅಂದ ಇರಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ ಹೇಳಿ. ಗಾಡಿ ರೆಡಿ ಮಾಡಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ಟ್ರಿಪ್ಪಿಗೆ? ಇವರೇ ನಮ್ಮ ಮಿಸ್ಸು.
ಆ್ಯಕ್ಚುಲಿ ಇದು ಮುಂಚೆ ಇರಲಿಲ್ಲ, ಈಗ ಹೊಸದಾಗಿ ಎಲ್ಲ ಕಾಂಕ್ರೀಟ್ ಹಾಕಿ ಕಟ್ಟಿದ್ದಾವೆ. ಸೊ ಬುಜ್ಜಿ ಮತ್ತು ವೈಶುದು ಫಸ್ಟ್ ಟೈಮು ಒಳ್ಳೆ ನೋಡಿದ್ದು. ಅವ್ರ ರಿಯಾಕ್ಷನ್ ಆಗಿದೆ ನೋಡೋಣ ಬನ್ನಿ. ಬುಜ್ಜಿ ಹೋಗಿ ಈಜಾಡೋಗು. ಹೌದಾ ಬುಜ್ಜಿ ಜುಮ್ಕೊ ಹೋಗು. ಸ್ವಲ್ಪ ಪಾಚಿ ಎಲ್ಲ ಇದೆ, ಏನು ಮಾಡೋದು. ಬುಜ್ಜಿ ಹೋಗು ಒಳಗೆ. ಚಪ್ಪಲಿ ಹೋಯ್ತು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹೋಗ್ತಾ ಇಲ್ಲ ಇಬ್ರು. ಬಿಟ್ರೆ ಓಡೋಗ್ಬಿಡ್ತಾನೆ ಅವನು. ಇನ್ನೊಂದ್ಸಲ ಹೇಳಿ. ಬುಜ್ಜಿ ಬೇಡವಾ? ಸೊ ಹೆಂಗೋ ದೇವ ದರ್ಶನ ಅಂತೂ ಶಾಂತಿಯಿಂದ ಆಯಿತು. ಸೊ ನೆಕ್ಸ್ಟ್ ಅಮ್ನಟ್ಟಿಗೆ ಹೋಗೋಣ. ಆಮೇಲೆ ಇಲ್ಲೇ ದಾಸೋಹ ಕೂಡ ಇದೆ. ಏನಾದರೂ ಊಟ ಮಾಡಬೇಕು ಅನ್ನೋರು ಬಂದು ಊಟ ಮಾಡ್ಕೋಬೋದು. ಬುಜ್ಜಿ ಒದ್ದಾಡ್ತವನೆ. ಆನಮ್ಮ ಬುಜ್ಜಿ ಆನಾಯ್ತು. ಈಸ್ ಕೈಂಡ್ ಆಫ್ ಡಿಹೈಡ್ರೇಟೆಡ್. ನೀರು ಕೊಟ್ಟೆ ಬಟ್ ಬಿಸಿಲಿಗೆ ತುಂಬ ಶೆಕೆ ಅವರು. ಸೊ ಆಲ್ಮೋಸ್ಟ್ 4:45 ಆಗೋಯ್ತು ಬರೋದಕ್ಕೆ. ಆಂಟಿ ನೋಡ್ತಾರೆ ಟೈಮ್ ಆಯಿತು ಬಾ ಹೋಗುವ ಅಂತ. ಫುಲ್ಲು ಡೆಕೋರೇಷನ್ ಮಾಡೋದೆ. ಹೋದ ವಾರ ಅಲ್ಲ, ಆ ವಾರ ಮುಂಚೆ ಏನೋ ಭಾನುವಾರದಿಂದ ಗುರುವಾರವರೆಗೂ ಜಾತ್ರೆ ನಡೀತಂತೆ. ಸೊ ಇಲ್ಲಿ ದಾರಿಲಿ ಒಂದು ಚಿಕ್ಕದಾಗಿ ಏರಿ ಥರ ಇದೆ. ನೀರಾಯ್ತಾ ಅಲ್ಲಿ? ಓ ನೀರಂತೆ. ನಾನು ಗೆಸ್ ಮಾಡಿದ್ದೆ ಯಾವಾಗಲೂ ನೀರು ಇರುತ್ತೇನೋ ಅಂತ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಓಕೆ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ, ಎಲ್ಲೆಲ್ಲೂ ನೀರೇ. ಸೊ ಫೈನಲಿ ಜಲದಿಗೆರೆ ಅಮ್ಮ ಹತ್ರ ಬಂದಿದ್ದೀವಿ, ದೊಡ್ಡಮ್ಮ ಚಿಕ್ಕಮ್ಮ. ಸೊ ಬನ್ನಿ ಹೋಗೋಣ. ಸೊ ಗಾಡಿ ಒಳಗೆ ಹಾಕ್ಬೋದು, ಅದಷ್ಟೇನು ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಆಲ್ಮೋಸ್ಟ್ 5 ಗಂಟೆ ಹತ್ತತ್ರ ಬಂತು. ಒಳಗೆ ಹೋಗೋಣ. ಹೇಳಿ ಎಲ್ಲರೂ. ಸೊ ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅಗೇನ್. ನಾವೀಗ ಜಲದಿಗೆರೆ ಅಮ್ಮ ಕ್ಷೇತ್ರದಲ್ಲಿದ್ದೀವಿ. ಸೊ ಇಲ್ಲಿ ನಾನು ಆಕ್ಚುಲಿ ಅಟ್ಟಿಲಮಕ್ಕಮ್ಮ ದೇವಸ್ಥಾನದಲ್ಲೇ ನಾನು ಹಾಲು ಉಗ್ಸೋಣ ಅಂತ ಅನ್ಕೊಂಡೆ. ಬಟ್ ಟೈಮ್ ಆಗಿದ್ದ ಕಾರಣ ಇಲ್ಲಿ ನಾವು ದೇವ್ರನ್ನ ದರ್ಶನ ಆಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಎಲ್ಲಿದ್ದು ಒಂದೇನೆ. ಸೊ ಯಾಕಂದ್ರೆ ನಾನು ಹೋಗ್ತಾ ಇದ್ದೆ ನನ್ನ ಕಾರಲ್ಲಿ. ಸೊ ಇವತ್ತೇ ಹಾಲು ಉಗ್ಸೋದೆ. ಆ ಶುಭ ದಿನಕ್ಕೆ ಎಲ್ಲರಿಗೂ ವೆಲ್ಕಮ್. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಬನ್ನಿ. ಸೊ ಇಲ್ಲಿ ಆಕ್ಚುಲಿ ನಾನು ಪಾತ್ರೆ ತಗೊಬಂದಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಇದು ಬಾಡಿಗೆಗೆ ಪಾತ್ರೆ ತಗೊಬಂದಿದ್ದೀನಿ. ಸೊ ಈಗ ಮಾಡೋಣ, ಟ್ರೈ ಮಾಡೋಣ. ಓ ಇದಕ್ಕೆ ಕುಂಕುಮ, ಅರ್ಶಿನ ಕುಂಕುಮ. ಆಂಟಿ ಹೂವು ಕೊಡಿ. ಮನೆಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಸೊ ಆಂಟಿ ಬಂದ್ಬಿಟ್ಟು ನಮ್ಗೆ ಹಾಲು ಉಗ್ಸ್ತೇವೆ. ಬನ್ನಿ ಆಂಟಿ. ಲೈಟರ್ ಇಲ್ಲ ಆಂಟಿ, ಬೆಂಕಿ ಪಟ್ನ. ನಮ್ದು ಲೋ ಬಜೆಟ್. ತಗೊಳ್ಳಿ ಇದು ಹಾಲು. ಹಾ ಸರಿ. ಥ್ಯಾಂಕ್ ಯು.
ಇದು ಬನ್ನಿ ನೀವು ಬನ್ನಿ ಆಯ್ತು ಸೇಮ್ ಅಲ್ಲಿ ಬನ್ನಿ ಅಂಕಲ್ ಪೂಜೆ ಕರ್ದಿಲ್ಲ ಅಂಕಲ್ ಅಂಕಲ್ ಬನ್ನಿ ನೀ ಕಷ್ಟಪಟ್ಟಿದ್ದೆ ಆಯ್ತವಾ ಅಲ್ಲುಕ್ಲಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ತಾಯಿಯಲ್ಲಿ ಕಾಸು ಕೊಟ್ಟು ಇದು ಮಾಡ್ಬೇಕಮ್ಮ ಥ್ಯಾಂಕ್ ಯು ಚೆನ್ನಾಗಿರ್ಲಿ ಯಾವಾಗ್ಲೂ ಅಮ್ಮನ ಆಶೀರ್ವಾದ ನಿಮ್ ಜೊತೆಗಿರ್ಲಿ ಬನ್ನಿ ಹಾಲುಕ್ಸ್ತಾ ಇದೀವಿ ಬನ್ನಿ ಹಾಯ್ ಫ್ರೆಂಡ್ಸ್ ಅಕ್ಕಗೆ ಎಲ್ಲರೂ ಹಾಯ್ ಮಾಡಿ ಅಷ್ಟೇ. ಹಾಯ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ತುಂಬಾ ದೊಡ್ಡ ಕೊಡಿ step ಗಿಫ್ಟ್ ಅಲ್ಲಿ ತಗೊಂಡಿದ್ದೀರಾ. ಗಿಫ್ಟ್ ಅಲ್ಲಿ ಶಕ್ತಿ ಪರಾಶಕ್ತಿ ಮಹಾ ಶನಿದೇವ ಸರ್ಕಲ್ ಮಾರಿ ತಾಯೇ ಮಹಾಕಾಳಿ ಮಹಾಲಕ್ಷ್ಮಿ ದುರ್ಗಾ ಪರಮೇಶ್ವರಿ 5 ಜನ ಪಂಚ ಪಾಂಡವರು ಪಕ್ಕ ಪಾಂಡವರು ಒಬ್ಬರು போதுமா இதா தெரியாது ಎಲ್ಲ ನಲ್ಲದ ಅವನು ಚಾ ಬೊಟ್ಟು ಅಲ್ಲಿ ಹೋಗಿ ಎತ್ಕೊ ಬರೋಣ. ನನಗೆ ಚೆನ್ನಾಗಿ ಕುತ್ಕೋಬೇಕು, ಅವಾಗ ಸಮಾಧಾನ. ಕಳಿಸ್ಬಿಟ್ಟೆ ನಾನು. ಓಕೆ ಓಕೆ, ಅಮ್ಮ ಕಡೆ ಎಂಬುದು ಎಂಬುದು ಸಕ್ಕರೆ ಅಮ್ಮ ಕಡೆ ಹೋಗಿದೆ. ಕಂಗ್ರಾಚುಲೇಷನ್ಸ್ ಖುಷ್ ಅವರೇ. ಆಲ್ ದಿ Thank ಬೆಸ್ಟ್ you. ಫಾರ್ ಯುವರ್ ಕೈಲಿ ಬಿಡು ಅಕ್ಕಗೆ. ಹಾಕಿ ಅಕ್ಕ ಕಾಪಿ ಆಗ್ಬಿಟ್ಟು ಓಕೆ ಹ್ಯಾಪಿ ಆಗಿರಿ ಅಕ್ಕ. ಹಾಕಿ ಹಾಕಿ ಎಲ್ಲರೂ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಶುಗರ್ ಆಗ್ಬಿಡುತ್ತೆ. ಅಂಕಲ್ ಜಿ ಬನ್ನಿ ಅಂಕಲ್, ಪ್ಲೀಸ್ ಪ್ಲೀಸ್ ಸಾರಿ ಅಂಕಲ್, ಪ್ಲೀಸ್ ಅಂಕಲ್ ಬನ್ನಿ ಅಂಕಲ್. ನೀವು ಆಗದೇ ಇಲ್ಲ, ಬನ್ನಿ ಪ್ಲೀಸ್ ಒಪ್ಪೋದೇ ಇಲ್ಲ. ಬನ್ನಿ ಅಂಕಲ್ ಜಿ. ಸೊ ಮೇನ್ ಪಿಲ್ಲರ್ ಆಫ್ ದ ವ್ಯಾನ್ ಡೈರೀಸ್ ಅವರು ಬಿಸಿ ಆಗಿದ್ದಾರೆ ಅಡಿಗೆ. ಆಕ್ಚುಲಿ ಅಂಕಲ್ ಏನಕ್ಕೆ ಕೋಪ ಇದು? ಹಿಂಗೆ ಪಾತ್ರೆ ತಗೊಂಡು ಎಲ್ಲಿಗೆ ಹೋಗ್ತೀರಾ? ಏನಾಯ್ತು ಹೇಳಿ, ಏನಾಯ್ತು? ಆ ಅಂಕಲ್ ಜಾಸ್ತಿ ಆಯ್ತು ಇದು. ನಿಮಗೆ ಇದು ಸರಿನಾ? ಹಾ ಹೀಗೆ ಮಾಡಬಹುದೇ? ಅಂಕಲ್ ಬನ್ನಿ ಅಂಕಲ್, ನೋಡಿ ಬೇಜಾರ್ ಮಾಡಿಸ್ತಾ ಇದೀರ. ಬನ್ನಿಪ್ಪ ಬನ್ನಿ. ವೈಟ್ ಮಾಡ್ತಿರೋ ಫ್ಯಾನ್ಸ್ ಗಳಿಗೆ ನೀವು ಏನು ಬ್ಯಾಲೆನ್ಸ್ ಅಮೌಂಟ್ ಕಳ್ಸಲ್ಲ ಅಷ್ಟೇ. ಇದೆಲ್ಲ ಆಂಟಿ ಪ್ಲಾಸ್ಟಿಕ್ ಗ್ಲಾಸ್. ಅಂಕಲ್ ಇದು ಸರಿ ಇಲ್ಲ ಅಂಕಲ್, ನೀವೇನಕ್ಕೆ ಹಿಂಗ್ ಮಾಡ್ತಾ ಇದೀರ ನಂಗಂತೂ ಅರ್ಥ ಆಗ್ತಿಲ್ಲ. ನಾನು ಇದೆಲ್ಲ ಹಾಕ್ತೀನಿ ವಿಡಿಯೋಗೆ. ಕೊಡೋಣಮ್ಮ. ಉಷಾ ಅವರಿಗೆ ನಾವು ಕುರ್ಕುರೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಅಭಿನಂದನೆಗಳು ಉಷಾ. ಅಭಿನಂದನೆಗಳು ಉಷಾ. ಹಾಲು ಉಕ್ಸಿದಕ್ಕೆ ಬೇರೆ ಏನು ಇಲ್ಲವಾ? ನಮ್ಗೆ ಹಾಲು ಕೊಡು. ಎಲ್ಲ ಏನ್ ಬಿಡಿ. ಅಲ್ಲ ಇವರು ಅಟ್ಲೀಸ್ಟ್ ಹಾಲು ಉಕ್ಸಿದಕ್ಕೆ ಅದಕ್ಕೆ ಮ್ಯಾಚಿಂಗ್ ಬ್ರೆಡ್ ಬಿಸ್ಕೆಟ್ ಕೊಟ್ಟಿದ್ದು ನಾನು ಓಕೆ, ಏನೋ ನೆಂಚ್ಕೊಳಕ್ ಆಗುತ್ತೆ. ನಿಮ್ಗೆ 50 ರೂಪಾಯಿ ನಿಮ್ಗೆ 50 ರೂಪಾಯಿ ಮೋಟಿವೇಶನ್ ಕೊಟ್ಟಿದ್ದೀನಿ ನಾನು. ಆಕ್ಚುಲಿ 500 ರೂಪಾಯಿ ಕೊಡೋಣ ಅನ್ಕೊಂಡೆ, ಬಟ್ ನೀವು ಚಿಕ್ಕದ್ರಿಂದ ಒಂದೊಂದ್ ಸ್ಟೆಪ್ ಆಗಿ ಮೇಲೆ ಬೆಳಿಬೇಕು. ಬನ್ನಿ ಬನ್ನಿ ನಿಮ್ ಮುಖನ ತೋರಿಸಿ ಬನ್ನಿ. ಅಲ್ಲ, ಒಂದೊಂದ್ ಸ್ಟೆಪ್ ಆಗಿ ಬೆಳಿಬೇಕು ಅಂತ 5 ರೂಪಾಯಿ ಕೊಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟಿದೀನಿ. ಇಲ್ಲಿ ಸೊ ಇದನ್ನ ಹೆಂಗ್ ಮೋಟಿವೇಶನ್ ತಗೊಂಡು ಮಾತಾಡ್ತಾಳೆ ನೋಡೋಣ. ಎಲ್ಲಿಗೆ ಉಯ್ಯೋದು? ಆಂಟಿ ಉಯ್ಯೋದು ಹೆಂಗಂದ್ರೆ ಇಟ್ಕೊಳ್ತೀರಾ? ಹೊಸ ಶುಭಾಶಯಗಳು ಮತ್ತೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಅಜ್ಜಿ. ಒಳ್ಳೇದಾಗ್ಲಿ ದೇವ್ರು. ಚೆನ್ನಾಗಿರಮ್ಮ, ಚೆನ್ನಾಗಿರು, 100 ವರ್ಷ ಚೆನ್ನಾಗಿರು. ಬೇಡಮ್ಮ 100 ವರ್ಷ ಟ್ರಾವೆಲ್ ಮಾಡಮ್ಮ. ಅದೇ ಅದ್ ಹೇಳ್ಬಾರ್ದು. ಆಶೀರ್ವಾದ ಅದೇ. ಶಿವ ಯಾವಾಗ ಕರೀತಾರೋ ಅವಾಗ್ಲೇ ಹೋಗಕ್ ಆಗುತ್ತೆ. ನಾವೆಲ್ಲ ಹೋಗಿ ಜಾಗ ಮಾಡಿದ್ಮೇಲೆ ನೀವು ಇವಾಗೆಲ್ಲ ನಿಮ್ದು ಎಲ್ಲ ಐತೆ ಸಾಲಗಳು. ಹಾ ಇದನ್ನ ಕರ್ಕೊಂಡು ಹೋಯ್ತಾ? ನಾನು ಅವಾಗ ಅವಾಗ ಬಂದು ಹೋಗ್ತೀನಿ. ಕಾಫಿ ಬನ್ನಿ ಕಾಫಿ ಕುಡೀರಿ. ಬನ್ನಿ, ನೀವು ಈ ಕಡೆ ಬರ್ಬೇಕು. ಎಂಜಾಯ್ ಜಸ್ ನಾನು ಬಂದಿಲ್ಲ ಎಂಜಾಯ್ ಬನ್ನಿ ಬನ್ನಿ ಬನ್ನಿ. ಈ ಕಡೆ ಬಂದ್ಬಿಡು. ಎಂಜಾಯ್
ಈಗ ನೆಕ್ಸ್ಟ್ ಅಂಕಲ್ ಕಡೆ ತಿರುಗ್ಸೋಣ. ಅಂಕಲ್ ಇವತ್ತು ಸೊ ಅಂಕಲ್ ಈಗ ಇವರು ಅಡಿಗೆ ಮಾಡ್ತಾ ಇದ್ದಾರೆ. ಏನ್ ಸ್ಪೆಷಲ್? ಗಾಡಿ ಪೂಜೆ ಮಾಡುವಾಗ ನನ್ನ ಕರೆದೇ ಇಲ್ಲ. ಅವ್ರ ಫ್ಯಾಮಿಲಿ ಮಾತ್ರ ಕರೆದಿದ್ದಾರೆ ಪೂಜೆ ಯಾವ ಮಾಡಿದ್ದಾರೆ. ಫ್ಯಾಮಿಲಿ ಅವರು? ಫ್ಯಾಮಿಲಿ ಮಾತ್ರ. ಯಾಕೆ? ಅಷ್ಟೇ. ನಿಮ್ ಫ್ಯಾಮಿಲಿನೇ ಅದು. ಏನಿದೆ ಕೆಲಸ ನಮ್ಮೆಲ್ಲರದು ಫ್ಯಾಮಿಲಿನೇ. ಒಟ್ಟಿಗೆ ಬನ್ನಿ ಅಂತ ಕರೆದಿಲ್ಲ. ಸುಮ್ನೆ ಡ್ರಾಮಾ ಅವ್ರೆಲ್ಲ ಅಂಕಲ್. ಪೂಜೆ ಆದ್ಮೇಲೆ ನನ್ನ ಬರೀ ಕರೀತಾರೆ. ಡ್ಯಾಡಿ ಬನ್ನಿ ಅಂತ ಕರಿಬೇಕು. ಕರ್ದಿಲ್ಲ, ಬರೀ ಅವ್ರ ಮಮ್ಮಿನ ಮಾತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡೋದು ಗಾಡಿಗೆ. ಮನೇಲಿ ಹಾಲು ಉಗ್ಸೋದು ಹೆಂಗಸರು ತಾನೆ ಫಸ್ಟ್. ಹೆಂಗಸಿದ್ರನ ಕರಿಬಾರ್ದಾ? ಫಸ್ಟ್ ವೈಟ್ ರೈಸ್, ಆಮೇಲೆ ಚಿಕನ್ ಸಾರು, ಚಿಕನ್ ಕಬಾಬ್. ಓಕೆ. ಬಿರಿಯಾನಿ? ಬಿರಿಯಾನಿ ಇಲ್ಲೇ ಮಾಡಕ್ ಆಗಲ್ಲ. ಎಷ್ಟು ಟೈಮ್? 6:40ಗೆ ಬಿರಿಯಾನಿ ಮಾಡ್ಬೇಕಂದ್ರೆ 2 ಅವರ್ ಟೈಮ್ ಬೇಕು. ಓಕೆ ಅಷ್ಟು ಬೇಗ ಲೈಟ್ ಇಲ್ಲ, ಏನಿಲ್ಲ, ಕತ್ಲೆ ಆಗ್ಬಿಟ್ಟಿದೆ ಇವಾಗ್ಲೇ. ಎಲ್ಲಿಂದ ಮಾಡೋದು? ಸರಿ ಓಕೆ. ಕಾರ್ನ ತಗೊಂಡ್ಬಂದು ಅಲ್ಲಿ ಲೈಟ್ ಹಾಕ್ಬೇಕು ಇಲ್ಲಿ ಅಷ್ಟೇ. ವೋಟ್ರು ಓಕೆ ಗೈಸ್, ಇವಾಗ ಅಂಕಲು ರೈಸು ಮತ್ತೆ ಕಬಾಬು ಮತ್ತೆ ಚಿಕನ್ ಫ್ರೈ ಮಾಡ್ತಾರೆ. ನಾನು ಮುಂಚೆನೇ ಹೇಳಿದೀನಿ, ಅಂಕಲ್ಗೆ ಗೊತ್ತಿಲ್ದ ಕಲೆನೇ ಇಲ್ಲ. ಈಸ್ ಅ ಕಾರ್ಪೆಂಟರ್, ಈಸ್ ಅ ಎಲೆಕ್ಟ್ರಿಷಿಯನ್, ಈಸ್ ಅ ಪ್ಲಂಬರ್, ಈಸ್ ಆಲ್ಸೋ ಶೆಫ್. ಪೇಂಟಿಂಗ್ ಅದು ಮಾಡಿದ್ರೆ. ಇನ್ನ ಏನೇನು ಅಂಕಲ್? ಏನೇನು ಬರುತ್ತ ಮಾಡೋದೆ. ಸೊ ಇವಾಗ ಕುಕ್ ಮಾಡ್ತಾ ಇದ್ದಾರೆ, ಶೆಫ್ ಅಡಿಗೆ ಮಾಡ್ತಾ ಇದ್ದಾರೆ. ಎಷ್ಟೊಂದ್ಸಲಿ ಮಾಡಿದ್ದು, ಮತ್ತೆ ಇವಾಗ ಫ್ಯಾಮಿಲಿಗೋಸ್ಕರ. ಇದು ಏನಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡಿ ಅಂಕಲ್, ನೀವೇ ನಿಮ್ ಬಾಯದ. ಅರ್ಥ ಆಗಿಲ್ಲ. ಇದು ಏನಕ್ಕೆ ಸ್ಪೆಷಲ್? ಇವತ್ತು ಏನಕ್ಕೆ ಬಂದಿರೋದು? ನಮ್ದು ಒಂದು ಬೊಲೆರೋ ಗಾಡಿ ಇಸ್ಕೊಂಡ್ಬಿಟ್ಟಿದ್ವಿ. ಬೊಲೆರೋ ತೋರ್ಸಮ್ಮ ಅವ್ರಿಗೆ. ಆ ಗಾಡಿಗೆ ಪೂಜೆ ಮಾಡಕ್ ಬಂದಿದ್ವಿ. ಅಮ್ಮನಿಗೆ ದೇವ್ರ ಪ್ರಸಾದ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ತೀವಿ. ಕಂಗ್ರಾಚುಲೇಷನ್ಸ್ ಅಂಕಲ್. ಥ್ಯಾಂಕ್ ಯು. ನೋಡಿ, ಟೇಬಲ್ ನ ಫುಲ್ ಯೂಟಿಲೈಸ್ ಮಾಡ್ಕೋತಾರೆ. ಅಂಕಲ್ ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ ಕುತ್ಕೊಂಡು ಮಾಡೋಕೆ. ಹೈಟ್ ಎಲ್ಲ ಕರೆಕ್ಟ್ ಆಗಿದೆ. ಅದು ವೆಯ್ಟ್ ವಿತ್ ಸ್ಟ್ರಾ ಆಗುತ್ತೆ, ಅದು ತಡೆಯುತ್ತಲ್ಲ. ಲ್ಯಾಪ್ಟಾಪ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ಲೈಟ್ ಸುತ್ತ. ಓಕೆ ಅಂಕಲ್, ಹೇಗಿದೆ ಅಡಿಗೆ? ಚೆನ್ನಾಗಿದೆಮ್ಮ. ನೀವೇ ಮಾಡಿದ್ದು, ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ತಪ್ಪು. ಮಾಡಿರೋದು ಏನ್ ಬರೀ ಟೊಮೊಟೊ, ಮೆಣಸಿನ್ಕಾಯಿ ಪೌಡರ್ ಅಷ್ಟೇ, ಗರಂ ಮಸಾಲ ಇಷ್ಟೇ 3 ಐಟಮ್ ಹಾಕಿದ್ದು. ಓಕೆ. ನಿಮ್ಗೆ ಚೆನ್ನಾಗಿತ್ತು ಊಟ? ನಂಗೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಂಕಲ್. ಟೈಮ್ ಆಯ್ತಲ್ಲ, ಲೇಟ್ ಆಯ್ತಲ್ಲ, ಅರ್ಜೆಂಟ್ ಮಾಡಿದ್ದು. ಸೊ ನೋಡಿ, ಇಲ್ಲೇ ದೇವಸ್ಥಾನ ಕಾಣಿಸ್ತಿದೆ. ಉಷಾ ವಾಸ್ ಜಲದಿಗೆರೆ ಅಮ್ಮ. ಇಲ್ಲ ಬಾಯ್ ಗಾಯ್ಸ್. ಈಗ ನಾವೆಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಮನೆಗೆ ಹೊರಡ್ತೀವಿ. ಲೇಟ್ ಆಯಿತು ಆ್ಯಕ್ಚುಲಿ, ಬಟ್ ಹೋಗೋಣ ಆರಾಮ್ಸೆ. ಬಾಯ್ ವಿಕಿ, ಬಾಯ್.